ಎಲ್ಲರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ವ್ಲಾಗ್ಸ್ ಮಾಡ್ತಿಲ್ಲ, ಯಾಕಂತಂದರೆ ಡೈಲಿ ವ್ಲಾಗ್ಸ್ ಅಂದರೆ ಬೋರ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿರಲಿ. ಸೊ ನಾನು ಏನು ಮಾಡ್ತೀನಲ್ಲ ಅದನ್ನೇ ವಿಡಿಯೋ ಮಾಡಬೇಕು, ಹಾಗಾಗಿ ವ್ಲಾಗ್ಸ್ ಮಾಡ್ತಿಲ್ಲ ಇವತ್ತು. ಸೊ ನನ್ನೊಂದು ಸ್ಕಿನ್ ಕೇರಲ್ಲಿ ಫೇಶಿಯಲ್ ಕಿಟ್ ಯಾವ ರೀತಿ ಇರುತ್ತೆ, ಆಮೇಲೆ ನೀವು ಸಹ ಜಸ್ಟ್ ಒಂದು ಮಿನಿ ಕಿಟ್ಟನ್ನು ತಗೊಂಡು ಮನೆಯಲ್ಲಿಯೇ ಒಂದು 3 or 4 ಟೈಮ್ ಆರಾಮ್ಸೆ ಆಗ್ತಾ. 3 or 4 ಟೈಮ್ಸ್ ಅನ್ನೋಕ್ಕಿಂತ ನೀವು ಎಷ್ಟು ಒಂದು 2 ಮಂತ್ಸ್ವರೆಗೂ ಆರಾಮ್ಸೆ ಯೂಸ್ ಮಾಡ್ಬೋದು. ಅಂದರೆ ಈಗ 15 ಡೇಸ್ಗೆ 1 ಅಂತಂದರೆ 1 ಮಂತಲ್ಲಿ 2 ಟೈಮು, 2 ತಿಂಗಳಲ್ಲಿ ಒಂದು 4 ಸತಿ. ಅದರಲ್ಲಿ ಒಂದು ಪಿಂಚಷ್ಟು ಯೂಸ್ ಮಾಡಿಕೊಂಡ್ರು ಕೂಡ ಅದು ಖಾಲಿನೇ ಆಗೋಲ್ಲ. ಸೊ ನಾನು ಯೂಸ್ ಮಾಡ್ತಿರೋದು ವೈನ್ ಫೇಶಿಯಲ್ ಕಿಟ್ಟನ್ನು. ಅದನ್ನು ಬಾಕ್ಸ್ ಇವಾಗ ತೋರಿಸ್ತೀನಿ. ಸೊ ಪೂರ್ತಿಯಾಗಿ ತೋರಿಸಿ ಅದರಲ್ಲಿ ಎಷ್ಟು ಸ್ಯಾಚೇಜ್ ಬರ್ತವೆ, ಎಷ್ಟು ಬರ್ತವೆ, ಸೊ ಅದೆಲ್ಲ ಏನೇನೆಲ್ಲ ಪ್ರೊಸೀಜರ್ ಇದೆ, ಎಷ್ಟು ಒಂದು ಪೌಚಸ್ ಇದ್ದಾವೆ, ಫಸ್ಟ್ ಏನು ಹಚ್ಕೋಬೇಕು ಆ್ಯಂಡ್ ಸೆಕೆಂಡ್ ಏನು ಹಚ್ಕೊಂಡು ಥರ್ಡ್ ಏನು ಹಚ್ಕೋಬೇಕು, ಅದನ್ನೆಲ್ಲ ಪ್ರತಿಯೊಂದನ್ನು ಹೇಳ್ತೀನಿ. ಹಾಗೆ ಸೊ ಮಸಾಜು ಅದಕ್ಕೆ ಯಾವ ರೀತಿ ಕೊಡಬೇಕು, ಮತ್ತು ಅದಾದ ನಂತರ ಸ್ಟೀಮ್ ಯಾವಾಗ ತೊಗೋಬೇಕು, ಸ್ಟೆಪ್ ವೈಸ್ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ನೋಡಿರಿ. ಹೊಸಬ್ರು ಯಾರು ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಇಷ್ಟೇ ಕೇಳ್ಬೋದು. ಎಸ್, ಆಮೇಲೆ ಡೈಲಿ ಬ್ಲಾಗ್ಸ್ ಹೇಗೆಲ್ಲ ಹೋಗ್ತೈತಿ ಅನ್ನೋದು ಕಮೆಂಟ್ ಮಾಡಿ ತಿಳಿಸ್ರಿ. ಅದಾದಮೇಲೆ ಸೊ ನಿಮಗೆ ಹೇರ್ ರಿಲೇಟೆಡ್ ವಿಡಿಯೋ ಬೇಕಾ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ಕಿನ್ ಕೇರ್ ಇದೇನಾದರೂ ಇಷ್ಟ ಆದರೆ ನೆಕ್ಸ್ಟ್ ಮೇಕಪ್ ವಿಡಿಯೋ ಬೇಕಾ, ಸ್ಯಾರಿ ಡ್ರಾಪಿಂಗು, ಆಮೇಲೆ ನನ್ನ ಒಂದು ಸ್ಯಾರಿ ಕಲೆಕ್ಷನು, ಸೊ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಟೈಪ್ಸ್ ಆಫ್ ಏನದು ವಿಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನೆಲ್ಲ ಮಾಡಿ ಹಾಕ್ತೀನಿ, ಆದಷ್ಟು ಬೇಗ ಹಾಕ್ತೀನಿ. ನಿಮಗೆ ನಾನು ಬೋರ್ ಹೊಡಿಸೋದಿಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ವೀಡಿಯೋಸ್ನ ಮಾಡ್ತೀನಿ. ಆಲ್ರೆಡಿ ನಾನು ಈ ಹೇರ್ ಕೇರ್ ರಿಲೇಟೆಡ್ ಜಾಸ್ತಿ ಹಾಕೋದನ್ನು ಬಿಟ್ಬಿಟ್ಟಿದ್ದೀನಿ, ಯಾಕಂತಂದರೆ ಸೊ ವ್ಯೂವರ್ಸಿಗೆ ಸಿಕ್ಕಾಪಟ್ಟೆ ಬೋರ್ ಆಗುತ್ತೆ. ರೆಗ್ಯುಲರಾಗಿ ನಾವು ಏನು ಯೂಸ್ ಮಾಡ್ಕೋತೀವಲ್ಲ, ಸೊ ಅದನ್ನೇ ಯೂಸ್ ಮಾಡಿ ತೋರಿಸಿದ್ರೆ ಆಯ್ತಪ್ಪ ಅಂಥೇಳಿ. ಹಾಗಾಗಿ ಸರಿ, ಅಕಸ್ಮಾತ್ ನಾನು ಏನಾದರೂ ಹೇರ್ ಕೇರ್ ಮಾಡಿದ್ನಂದ್ರೂ ಕೂಡ ನಾನು ಅದನ್ನು ಹಾಕ್ತೀನಿ. ಸೊ ಮಾತಾಡಿ ಬೋರ್ ಹೊಡ್ಸೋಂಗಿಲ್ಲ. ಏನೋ ಸೌಂಡ್ ಬಂತು ಹೊರಗಡೆ, ಅದಕ್ಕೆ ಹೋಗಿದ್ದೆ. ವಿಡಿಯೋನ ಬೋರ್ ಹೊಡ್ಸೋಂಗಿಲ್ಲ. ಸೊ ಕಂಟಿನ್ಯೂ ಡಿಫ್ರೆಂಟಾಗಿ ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬರ್ರಿ ವಿಡಿಯೋನ ಶುರು ಮಾಡೋಣ. ವೈನ್ ಫೇಶಿಯಲ್ ಕಿಟ್ ಇದು. ಇದರಲ್ಲಿ ನಿಮ್ಗೆ ಸಿಗೋದು 6 ಪೀಸಸ್ಸು, 6 ವೆರೈಟೀಸ್ ಆಫ್ ಪೀಸಸ್ಸು. ಒಂದು ಪೀಸ್ ಬಂದುಬಿಟ್ಟು ಜಸ್ಟ್ ಕ್ಲಿನ್ಸ್ ಮಾಡುತ್ತೆ. ಒಂದು ಕ್ರೀಮು, ಜಸ್ಟ್ ಒಂದು ಕ್ಲಿನ್ಸ್ ಮಾಡೋ ಕ್ರೀಮ್ ಇರುತ್ತೆ. ಅದಾದಮೇಲೆ ಸ್ಕ್ರಬ್ಬಿಂಗ್ ಮಾಡೋದು ಒಂದು ಕ್ರೀಮ್ ಇರುತ್ತೆ. ಅದು ಆದಮೇಲೆ ಜೆಲ್ ಇರುತ್ತೆ. ಸೊ ಜೆಲ್ ಆದಮೇಲೆ ಒಂದು ಕ್ರೀಮ್ ಇರುತ್ತೆ. ಸೊ ಕ್ರೀಮ್ ಕೂಡ ಆದಮೇಲೆ ಒಂದು ಫೇಸ್ ಪ್ಯಾಕ್ ಆದಮೇಲೆ ಕೂಡ ಒಂದು ಸಿರಮ್ ಅಂತ ಇರುತ್ತೆ. ಈ ರೀತಿ ಒಂದು 6 ಟೈಪ್ಸು ಇದರಲ್ಲಿ ಬರ್ತವೆ. ಇದಕ್ಕೆ ಪ್ರೈಸ್ ಬಂದುಬಿಟ್ಟು 150. ಓಕೆನಾ. ಜಸ್ಟ್ ಮಿನಿ ಕಿಟ್ಟನ್ನು ಈ ರೀತಿ ನೀವು ಮನೆಯಲ್ಲೇ ಜಸ್ಟ್ 150 ತೊಗೊಂಡ್ರೆ ಅಂಡರ್ 200 ಒಳಗಡೆ ಇರ್ತದೆ, 200 ಅಬೌವ್ನೇ ಇರ್ತದೆ. ನೀವು ನಿಮ್ಗೆ ಯಾವುದು ಸ್ಕಿನ್ಗೆ ರಿಲೇಟೆಡ್ ಸೂಟ್ ಆಗ್ತಿತ್ತಲ್ಲ ಅದು ನೀವು ಚಾಯ್ಸ್ ಮಾಡ್ಕೋಬೋದು. ನಾನು ಆಗಾಗ ಈ ಕಿಟ್ಗಳನ್ನು ಚೇಂಜ್ ಮಾಡ್ತಾ ಇರ್ತೀನಿ, ಯಾಕಂತಂದರೆ ಈ ಕಿಟ್ಟಲ್ಲಿ ನಾವು ಆಲ್ಮೋಸ್ಟ್ ಒಂದು 10 ಟೈಮ್ಸ್ ಕೂಡ ಮಾಡ್ಬೋದು. ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹಚ್ಚೋದು, ಅದರ ವರ್ಕ್ ಮಾತ್ರ ಅದು ಏನು ಮಾಡಬೇಕೋ ಅದನ್ನೇ ಮಾಡ್ತಿರುತ್ತೆ. ಹಾಗಂತ ನಾವು ಜಾಸ್ತಿ ಹಚ್ಕೋಬಾರ್ದು. ಅದಕ್ಕೋಸ್ಕರ ಒಂದು ಪಿಂಚ್ ಹಚ್ಚಿದರೆ ಸಾಕು, ಇಡೀ ನಿಮ್ಮ ಫೇಸ್ಗೆಲ್ಲ ಆಗ್ತೈತಿ, ಪೂರಾ ಕವರ್ ಆಗ್ತೈತಿ. ಈಗ ನಾನು ಕ್ಲಿನ್ಸ್ ಮಾಡ್ತಿದ್ದೀನಿ. ಕ್ಲಿನ್ಸ್ ಅಂದರೆ ಜಸ್ಟ್ ಸ್ಟಾರ್ಟಿಂಗಲ್ಲಿ ಹಚ್ತಾರಲ್ಲ, ಸೊ ಡಸ್ಟೆಲ್ಲ ಹೋಗ್ಬೇಕಂತಂದರೆ ಕ್ಲಿನ್ಸಿಂಗು. ಸೊ ಫೇಸ್ಗೆ ಕ್ಲಿನ್ಸಿಂಗ್ ಅಪ್ಲೈ ಮಾಡಿ ಒಂದು 5 ಮಿನಿಟ್ಸ್ ಅಷ್ಟೇ ಅದನ್ನು ಮಸಾಜ್ ಕೊಟ್ಟು ಈ ರೀತಿ ಇದು ಮಾಡ್ಕೋಬೇಕು, ನೀಟಾಗಿ ಮಸಾಜ್ ಮಾಡ್ಕೋಬೇಕು. ಅಪ್ಸೈಡ್ ಮಸಾಜ್ ಮಾಡಬೇಕು, ಡೈರೆಕ್ಟಾಗಿ ಹಿಂದೆ ಮುಂದೆ ಅಂದರೆ ಉಲ್ಟಾ ಪಲ್ಟಾ ಮಾಡಬಾರ್ದು, ಜಸ್ಟ್ ಅಪ್ಸೈಡ್ ಮಸಾಜನ್ನು ಮಾಡಬೇಕಾಗತ್ತೆ. ಈ ರೀತಿ ಕ್ಲಿನ್ಸಿಂಗ್ ಮುಗಿದ್ಮೇಲೆ ಒಂದು ಸತಿ ನಾನು ಬಟ್ಟೆಯಿಂದ ಎಲ್ಲ ಒರೆಸ್ಕೊತೀನಿ. ನಾನು ಏನೇನು ಬೇಕು ಎಲ್ಲನೂ ತೆಗೆದಿಟ್ಕೊಂಡೇನೆ ಆಲ್ರೆಡಿ. ನಿಮಗೇನಾದರೂ ಮಸಾಜ್ ಮಾಡೋಕ್ಕೆ ಬರ್ತಿರಲಿಲ್ಲಪ್ಪ ಅಂತಂದರೆ ಡೋಂಟ್ ವರಿ. ನಿಮ್ಗೇನಾದರೂ ಹಂಗೆ ಬರಲಿಲ್ಲಪ್ಪ ಅಂದ್ರೆ ತಲೆನೇ ಕೆಡಿಸ್ಕೋಬೇಡ್ರಿ. ಯಾಕಂತಂದರೆ ಇದನ್ನು ಕಿಟ್ ನೀವು ಪಾರ್ಲರ್ಗೆ ಒಯ್ದು ಸೊ ಅವ್ರಿಗೆ ಇದನ್ನು ಕೊಟ್ಬಿಟ್ಟು ಜಸ್ಟ್ ನನಗೆ ನಂದು ಕ್ರೀಮ್ ಇದೆ, ಇದನ್ನು ಮಸಾಜ್ ಮಾಡಿಕೊಡಿ ಅಂತಂದರೆ ಅಷ್ಟೇ ಸಾಕು. ಅವರು 150, 200 ಇಲ್ಲ 300 ರುಪೀಸ್ ಚಾರ್ಜ್ ಮಾಡ್ತಾರೆ. ಜಸ್ಟ್ ನಿಮಗೆ ಮಸಾಜ್ ಓನ್ಲಿ, ಕ್ರೀಮನ್ನು ಅಪ್ಲೈ ಮಾಡಲ್ಲ. ಕ್ರೀಮನ್ನು ಅವರು ಅಪ್ಲೈ ಮಾಡಿಲ್ಲ ಅಂತಂದರೆ ಅದರದ್ದು 300
500 ಸೇವ್ ಮಾಡ್ಕೊತಾರೆ ಅಷ್ಟೇ. ನಿಮಗೆ ಬೇಕಿದ್ದರೆ ನಿಮ್ಮ ಪರಿಚಯದವರ ಏನು ಪಾರ್ಲರ್ಸ್ ಇರ್ತಾವಲ್ಲ, ಸೊ ಅಲ್ಲಿ ಹೋಗಿ ಮಾಡ್ಕೊರಿ. 200 300 ಈ ರೀತಿ ಕೊಟ್ಟು ನೀವು ನೀಟಾಗಿ ಮಸಾಜ್ ಮಾಡಿಕೊಂಡು ಬರ್ಬೋದು. ಕ್ಲೀನ್ಸಿಂಗ್ನ ನೀವು ಮಿಸ್ ಮಾಡದೆ ಕ್ಲೀನಾಗಿ ಒರೆಸ್ಕೊರಿ. ಸ್ಕ್ರಬ್ಬಿಂಗ್ನ ಅಷ್ಟೇ ಸ್ವಲ್ಪ ಒರೆಸ್ಕೊಂಡು ಬರುತ್ತೆ, ಇಲ್ಲಾಂದರೆ ನಡೆಯುತ್ತೆ. ಅದರ್ವೈಸು ಈ ಮಸಾಜ್ ಕ್ರೀಮ್ ಅಥವಾ ಜೆಲ್ ಇದನ್ನೇನಾದರೂ ನೀವು ಮಾಡ್ತಾಯಿದ್ರೆ ಅಟ್ ಎ ಟೈಮ್ ಅದರ ಮೇಲೇ ಮಾಡ್ತಾ ಹೋಗಿ ಪೂರ್ತಿ ಕ್ಲಿನ್ಸ್ ಭಾಳ ಒಂದು ಒಳ್ಳೆ ರೀತಿಯಲ್ಲಿ ಆಗ್ತೈತಿ. ಒಂದು ಫೇಸ್ ಗ್ಲೋ ಅಥವಾ ಅದು ಜಾಸ್ತಿ ಆಗುತ್ತಾ ಅಂದರೆ ಕೆಲವೊಂದು ಸತಿ ಸ್ಕ್ರಬ್ಬಿಂಗ್ ಮೇಲೇ ಕ್ರೀಮ್ ಹಚ್ಚೋದು. ಓಕೆ, ಸ್ಕ್ರಬ್ಬಿಂಗ್ ಮೇಲೆ ಕ್ರೀಮ್ ಹಚ್ಚಿ ಹಾಗೆ ಮಸಾಜ್ ಮಾಡ್ತಾ ಅದು ಒರೆಸ್ಕೋಬಾರ್ದು, ರಿಮೂವ್ ಮಾಡಬಾರ್ದು, ಅದ್ರ ಮೇಲೆ ಕ್ರೀಮ್ ಹಚ್ಚಬೇಕು. ಹಾಗೆ ಮತ್ತೆ ಅದ್ರ ಜೊತೆ ಮಸಾಜ್ ಮಾಡ್ತಾ ಈ ಜೆಲ್ಲನ್ನು ಹಚ್ಚಬೇಕು. ಸೊ ಜೆಲ್ಲನ್ನು ಕೂಡ ಮಸಾಜ್ ಮಾಡ್ತಾ ಲಾಸ್ಟಲ್ಲಿ ನಾವು ಸ್ಟೀಮಿಂಗನ್ನ ಕೊಟ್ಟು ನೀವು ಬ್ಲ್ಯಾಕ್ ಹೆಡ್ಸ್ ಎಲ್ಲ ರಿಮೂವ್ ಮಾಡಿ ಆದಮೇಲೆ ಫೇಸನ್ನು ಕ್ಲೀನಾಗಿ ಆವಾಗ ಒರೆಸ್ಕೋಬೇಕು. ಅದಾದಮೇಲೆ ನೀವು ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೋಬೇಕು. ಈಗ ನಾನು ಮಾಡಿರೋದು ಅದೇ ರೀತಿ ಕಂಟಿನ್ಯೂ ಆಗಿ ಕ್ರೀಮ್ಸ್ಗಳ ಮೇಲೆ ಕ್ರೀಮ್ಸನ್ನು ಅಪ್ಲೈ ಮಾಡಿ ಆ್ಯಸ್ ಇಟ್ ಈಸ್ 10 ನಿಮಿಷ 15 ನಿಮಿಷ ಮಸಾಜ್ ಕೊಟ್ಟು ಅದನ್ನು ಲಾಸ್ಟಲ್ಲಿ ನಾನು ರಿಮೂವ್ ಮಾಡ್ಕೊತೀನಿ. ಪ್ರತಿಯೊಂದು ಮಸಾಜನ್ನು ನಾನು ಇಲ್ಲಿ ಹೇಳಿಕೊಟ್ಟಿನಿ. ಹಣೆ ಹತ್ತಿರ ಯಾವ ರೀತಿ ಮಾಡಬೇಕು, ಕಣ್ಣು ಹತ್ತಿರ ಯಾವ ರೀತಿ ಮಾಡಬೇಕು, ಕೆನ್ನೆ ಹತ್ತಿರ ಯಾವ ರೀತಿ ಮಾಡಬೇಕು, ಕತ್ತು ಹತ್ತಿರ ಯಾವ ರೀತಿ ಮಾಡಬೇಕು, ಪ್ರತಿಯೊಂದು ಮಸಾಜ್ ಮೆಥಡನ್ನು ನಾನು ಹೇಳಿಕೊಟ್ಟಿದ್ದೀನಿ. ಅದೇ ರೀತಿ ನೀವು ಮಾಡ್ಕೊರಿ. ಮನೇಲಿ ಆರಾಮ್ಸೆ ಮಸಾಜನ್ನು ಕಲಿಬೋದು. ಭಾಳ ಈಸಿ ಇದೆ, ಟಫ್ ಏನಿಲ್ಲ. ಈಗ ನಾನು ಫೈನಲಿ ಫೇಸ್ ಪ್ಯಾಕ್ ಸ್ಟೆಪ್ಪಿಗೆ ಬಂದಿದ್ದೀನಿ. ಈ ಪ್ಯಾಕನ್ನು ಹಚ್ಚಾದ್ಮೇಲೆ 20 ಮಿನಿಟ್ಸ್ ನಾನು ಆರಾಮ್ಸೆ ಬಿಡ್ತೀನಿ. ಸೆಕೆ ಭಾಳ ಇದೆ, ಅದು ಸಲುವಾಗಿ ಸೊ ಕೂಲರನ್ನು ಹಚ್ಕೊಂಡು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸ್ವಲ್ಪ ಡಿಸ್ಟರ್ಬೆನ್ಸು, ಏನು ಅನ್ಕೋಬೇಡಿ, ಸಾರಿ ಅಂತ ಕೇಳ್ತೀನಿ. ಫೇಸ್ ಪ್ಯಾಕನ್ನು ಹಚ್ಚುವಾಗ ಇದಕ್ಕೊಂಚೂರು ರೋಸ್ ವಾಟರ್ ನೀವು ಹಾಕಿ ಸ್ವಲ್ಪ ಕಲಿಸ್ತಾ ಹಚ್ಚಿ. ಯಾಕಂದರೆ ಭಾಳ ಜಲ್ದಿನೇ ಅದು ಡ್ರೈ ಆಗಕ್ಕೆ ಶುರುವಾಗ್ತೈತಿ, ಅದು ಸಲುವಾಗಿ. ಇದು ಪೂರ್ತಿ ಸ್ಕಿನ್ನಲ್ಲಿ ಅಬ್ಸರ್ವ್ ಆಗೋವರೆಗೂ ನಾನು ಎಲ್ಲ ಕಡೆಯೂ ನೀಟಾಗಿ ಅದನ್ನು ಸ್ಪ್ರೆಡ್ ಮಾಡ್ತಾ ಹೋಗ್ತೀನಿ. ಯಾಕಂದರೆ ಫೇಸ್ ಪ್ಯಾಕ್ ಅಂದ ತಕ್ಷಣ ಸುಮ್ಮನೆ ಮೇಲಿಂದ ಮೇಲೆ ಹಚ್ಚೋದಲ್ಲ, ಸ್ವಲ್ಪ ಡೀಪ್ಲಿ ಅದನ್ನು ಹಚ್ಚಿ ಸ್ಪ್ರೆಡ್ ಮಾಡಬೇಕು. ಸೊ ಪ್ಯಾಕ್ ಬಂದುಬಿಟ್ಟು ಈ ರೀತಿ ಐತಿ, ಮತ್ತೆ ತೋರಿಸಾಕತ್ತೀನಿ. ನನಗಂತೂ ಇದು ವರ್ತ್ ಅಂತ ಅನ್ನಿಸ್ತು. ಹಾಗೆ ಇದರ ರಿಸಲ್ಟ್ ಕೂಡ 100ಕ್ಕೆ 99 ಕೊಡ್ತೀನಿ. ಅಂದರೆ ಅಷ್ಟೊಂದು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆ್ಯಂಡ್ ವೈಟು ಮತ್ತು ಶೈನಿ. ಕ್ಲೀನಾಗಿ ಎಲ್ಲನೂ ಒರೆಸ್ಕೊಂಡಾದ್ಮೇಲೆ ಸ್ಟಿಮ್ಮಿಂಗ್ನ ತೊಗೋತಾ ಇದ್ದೀನಿ. ಇದು ಕೆಲವೊಂದು ಸತಿ ಸ್ಕ್ರಬ್ ಮಾಡಿದ ಮೇಲೇನೂ ಸ್ಟಿಮ್ಮಿಂಗ್ ಕೊಡ್ತಾರೆ, ಇಲ್ಲಾಂದರೆ ಫೇಸ್ ಪ್ಯಾಕ್ ಆದ ನಂತರನೂ ನಾವು ಸ್ಟಿಮ್ಮಿಂಗ್ನ ತೊಗೊಂಡು ಬ್ಲ್ಯಾಕ್ ಹೆಡ್ಸ್ ರಿಮೂವ್ ಮಾಡ್ಕೋಬಹುದು. ಇದನ್ನು ನಾನು ಕೂಡ ನನ್ನ ಒಂದು ಪಾರ್ಲರ್ ಕಲಿಯುವಾಗ ನನ್ನ ಒಂದು ಟ್ರೈನಿಂಗ್ ಕೋರ್ಸಲ್ಲಿ ನಾನು ಈ ರೀತಿ ಕಲ್ತ್ಕೊಂಡಿನಿ. ಸೊ ಹಂಗೂ ಮಾಡ್ಬೋದು, ಹಿಂಗೂ ಮಾಡ್ಬೋದು, ಆ ರೀತಿ. ಈಗ ನಾನು ಬ್ಲ್ಯಾಕ್ ಹೆಡ್ಸ್ ರಿಮೂವ್ ಮಾಡ್ತಿದ್ದೀನಿ. ಈ ಆ್ಯಂಗಲ್ದಾಗೆ ಇಟ್ಟಿದ್ದೆ. ನೀಟಾಗಿ ಬೆಳಕು ಎಲ್ಲೂ ಬರ್ತಾ ಇರಲಿಲ್ಲ ನನಗೆ ಕ್ಯಾಮ್ರಾ ಸೆಟ್ ಮಾಡಲಿಕ್ಕೆ. ಒಂಚೂರು ಕಂಫರ್ಟಬಲ್ ಆಗ್ತಿರಲಿಲ್ಲ, ಬಟ್ ಹೆಂಗೋ ಸ್ವಲ್ಪ ಶೂಟ್ ಮಾಡಿಕೊಂಡೆ. ಫೈನಲಿ ನಾನು ಫೇಸನ್ನು ಕ್ಲೀನಾಗಿ ವಾಶ್ ಮಾಡ್ಕೊತೀನಿ. ಅದಾದಮೇಲೆ ಮತ್ತೆ ಬಾತ್ರೂಮ್ಗೆ ಹೋಗಿ ನೀಟಾಗಿ ಮುಖ ತೊಳ್ಕೊಂಡು ಬರ್ತೀನಿ. ಅದನ್ನು ಬಂದ ಕೂಡಲೇ ಫೈನಲಿ ಈ ಒಂದು 6ನೇ ಪ್ಯಾಕು, ಇದು ಏನೈತಲ್ಲ ಫೇಸ್ ಜೆಲ್ಲು, ಫೇಸ್ ಸಿರಮು, ಇದನ್ನು ನಾವೀಗ ಅಪ್ಲೈ ಮಾಡ್ಕೊಳ್ಳೋದು.
ಎಸ್ ಫೈನಲಿ ಇವಾಗ ನೀವು ನೈಟ್ ಜೆಲ್ಲನ್ನು ಹಚ್ಕೋತೀರಲ್ಲ ಅದು ಇಷ್ಟೇ. ಇದು ನೈಟ್ ಇದನ್ನು ಆಲ್ಮೋಸ್ಟ್ ನೈಟ್ ಮಾಡಿದ್ರೇ ಒಳ್ಳೆಯದು. ನಾನು ನೈಟಾಗೆ ಮಾಡಿದ್ದೆ, ಇದನ್ನು ಹಚ್ಕೊಂಡು ಮಕ್ಕೊಂಡ್ಬಿಟ್ಟಿದ್ದೆ. ಸೊ ರಿಸಲ್ಟ್ ಮಾತ್ರ ವೈಟ್ ಆಗಿತ್ತು, ಸ್ಕಿನ್ ಎಕ್ದಮ್ ಪಿಂಕಿಶ್ ಥರ. ಓಕೆ, ಫೈನಲಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೂ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.